ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸ್ಗಳಿಂದ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26 ಸಂಬಂಧಪಟ್ಟಂತ ಬಹು ಆಯ್ಕೆಯ ಪ್ರಶ್ನೆಗಳನ್ನ. ಸೊ ಹಾಗಾಗಿ ಇದು ಒಂದು 17ನೇ ಕ್ಲಾಸ್ ಆಗಿದೆ. ಆಲ್ರೆಡಿ ನಾವು 16 ಕ್ಲಾಸ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಅವುಗಳನ್ನ ಕೂಡ ನೀವು ನಮ್ಮ ಒಂದು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಹೋಗಿ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಹಾಗಾಗಿ ಟಾಪಿಕ್ ಆಗಿದೆ ಮಾನವ ಅಭಿವೃದ್ಧಿ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಅಂತ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ MCQಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ನೋಡ್ತಾ ಹೋಗೋಣ 340ನೇ ಪ್ರಶ್ನೆ. ಈ ಕೆಳಗಿನ ಯಾವ ಸಚಿವಾಲಯವು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯನ್ನ ಜಾರಿಗೆ ತಂದಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಮಿನಿಸ್ಟ್ರಿ ಇಂಪ್ಲಿಮೆಂಟ್ ದ ಬೇಟಿ ಬಚಾವೋ ಬೇಟಿ ಪಢಾವೋ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ನೋಡಿ, ಆಕ್ಚುಲಿ ಏನು ಈ ಬೇಟಿ ಬಚಾವೋ ಬೇಟಿ ಪಢಾವೋ ಸ್ಕೀಮ್ ಇದೆಯಲ್ಲ, ಇದನ್ನ ಆಕ್ಚುಲಿ 3 ಮಿನಿಸ್ಟ್ರಿಗಳು ಲಾಂಚ್ ಮಾಡಿರುವಂತದ್ದಾಗಿದೆ. ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಆಗಿದೆ, ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಬರುತ್ತೆ. ಅದೇ ರೀತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ದಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆಗಿದೆ. ಅದೇ ರೀತಿ ಶಿಕ್ಷಣ ಸಚಿವಾಲಯ ಏನ್ ಮಾಡಿದೆ, ಆಕ್ಚುಲಿ ಈ 3 ಸಚಿವರು ಕೊಡ್ಕೊಂಡು ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಮಾಡಿರುವಂತದ್ದಾಗಿದೆ. ಸೊ ಏನಾಗುತ್ತೆ ಇಲ್ಲಿ ನಮಗೆ ಆಪ್ಷನ್ ಡಿ ಮೇಲ್ ಎಲ್ಲೋ ಅಥವಾ ಆಲ್ ಆಫ್ ದಿ ಅಬೋ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸ್ಕೀಮ್ ಇದೆ ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಕರೀತಾರೆ. ಇದನ್ನ 2015 ಜನವರಿ ಲಾಂಚ್ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ಭ್ರೂಣ ಹತ್ಯೆಯನ್ನ ತಡೆಗಟ್ಟುವಂಥದ್ದು, ಅಂದ್ರೆ ಟು ಪ್ರೊಹಿಬಿಷನ್ ಆಫ್ ದಿ ಅಥವಾ ಏನಂದ್ರೆ ರಿಡಕ್ಷನ್ ಆಫ್ ದಿ ಫೀಮೇಲ್ ಇನ್ಫೆಂಟಿಸೈಡ್ ಅಂತ ಕರೀತಾರೆ. ಅದೇ ರೀತಿ ಹೆಣ್ಣು ಮಗುವಿನ ಬದುಕುಳಿಕೆ ರಕ್ಷಣೆ ಮಾಡುವಂಥದ್ದು, ಜೊತೆಗೆ ಶಿಕ್ಷಣ ಉಚ್ಚೇಜಕ್ಕೆ ಆಕ್ಚುಲಿ ಈ ಒಂದು ಕಾರ್ಯಕ್ರಮ ಲಾಂಚ್ ಮಾಡ್ತಾ ಹೋಗ್ತಾರೆ. ಅದನ್ನ ಬೇಟಿ ಬಚಾವೋ ಬೇಟಿ ಪಢಾವೋ ಸ್ಕೀಮ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಟು ಪ್ರಿವೆನ್ಷನ್ ಆಫ್ ದ ಜೆಂಡರ್ ಬಯಾಸ್ಡ್ ಸೆಕ್ಸ್ ಸೆಲೆಕ್ಟಿವ್ ಎಲಿಮಿನೇಷನ್ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಸೊ ಹಾಗಾಗಿ ಇದನ್ನ ಲಾಂಚ್ ಮಾಡಿರುವಂತದ್ದು 3 ಸಚಿವಾಲಯಗಳು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಆಗಿದೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆಗಿದೆ, ಅದೇ ರೀತಿ ಶಿಕ್ಷಣ ಸಚಿವಾಲಯ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ, ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 341. ಅಕ್ಕ ಪಡೆ ಯೋಜನೆಯ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ನೋಡಿ, ರೀಸೆಂಟ್ ಆಗಿ ಅಂದ್ರೆ ಒಂದು ಅಕ್ಕ ಪಡೆ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಿದ್ರ ಮುಖ್ಯ ಉದ್ದೇಶ ಅಂದ್ರೆ ವಿಶೇಷವಾಗಿ ಯಾರೆಲ್ಲ ನಮ್ಮ ಒಂದು ರಾಜ್ಯದಲ್ಲಿ ಅಪಾಯದಲ್ಲಿ ಇರ್ತಾರೆ ಅಥವಾ ಸಂಕಷ್ಟದಲ್ಲಿ ಇರ್ತಾರೆ ಅಂತ ಮಹಿಳೆಯರಾಗಿರ್ಬೋದು, ಮಕ್ಕಳಿಗೆ ಅಂದ್ರೆ ತಕ್ಷಣ ರಕ್ಷಣೆ ಒದಗಿಸುವಂಥದ್ದು ಮತ್ತೆ ಪುನರ್ವಸತಿ ಒದಗಿಸುವಂಥದ್ದು ಏನಂದ್ರೆ ಈ ಒಂದು ಅಕ್ಕ ಪಡೆ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ನಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅಕ್ಕ ಪಡೆ ಅಂತ. ಇದನ್ನ ನಮ್ಮ ಬಜೆಟ್ ನ 2025-26 ಸಾಲಲ್ಲಿ ಲಾಂಚ್ ಮಾಡಿರುವಂತ ಒಂದು ಸ್ಕೀಮ್ ಅಂತ ಕರಿತೀವಿ. ಆಕ್ಚುಲಿ ಯಾರೆಲ್ಲ ನಮ್ಮ ರಾಜ್ಯದಲ್ಲಿ ಅಪಾಯದಲ್ಲಿ ಇರ್ತಾರೆ ಅಥವಾ ಸಂಕಷ್ಟದಲ್ಲಿರ್ತಾರೆ ಅಂತ ಮಹಿಳೆಯರಾಗಿರ್ಬೋದು, ಮಕ್ಕಳಿಗೆ ಅಂದ್ರೆ ಆಕ್ಚುಲಿ ತಕ್ಷಣದ ರಕ್ಷಣೆ ಕೊಡುವುದು ಈ ಒಂದು ಅಕ್ಕ ಪಡೆಯ ಪ್ರಾಥಮಿಕ ಉದ್ದೇಶವಾಗಿದೆ. ಜೊತೆಗೆ ಇಲ್ಲಿ ಅಂದ್ರೆ ವಿಶೇಷವಾಗಿ ಸಹಾನುಭೂತಿ ಮತ್ತು ಸಮುದಾಯ ಸೇವೆಯಲ್ಲಿ ಚಾಲಿತರಾಗಿರುವಂತಹ ಅಕ್ಕಪಡೆ ಸಮಾಜದಲ್ಲಿ ಸಂಧಿಸುವಂತಹ ಒಂದು ಸುರಕ್ಷಿತ ಘಟಕವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇದಕ್ಕೆ ಅಂದ್ರೆ ಆಕ್ಚುಲಿ ಏನಂದ್ರೆ ಗೃಹ ಇಲಾಖೆ ಇದೆಯಲ್ಲ, ಅದು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇವನ್ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು. ಹಾಗಾಗಿ ಅಂದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲಾ 31 ಜಿಲ್ಲೆಗಳು ಕೂಡ ಈ ಒಂದು ಅಕ್ಕಪಡೆ ತಂಡವನ್ನ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 342 ಕ್ವಶನ್ ನಂಬರ್. ಭಾಗ್ಯಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಎ ಸ್ಟೇಟ್ಮೆಂಟ್, ರಾಜ್ಯದಲ್ಲಿ ಲಿಂಗ ಅನುಪಾತವನ್ನ ಸುಧಾರಿಸುವಂತದ್ದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಇಟ್ಸ್ ಮೇನ್ ಅಬ್ಜೆಕ್ಟಿವ್ ಇಸ್ ಟು ಇಂಪ್ರೂವಿಂಗ್ ದ ಸೆಕ್ಸ್ ರೇಷನ್ ಇನ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಎಸ್, ಮೊದಲ ಹೇಳಿಕೆ ಸರಿಯಾಗಿದೆ. ಎರಡನೇ ನೋಡ್ತಾ ಹೋಗೋಣ. ಭಾರತ ಜೀವ ವಿಮೆ ಅಥವಾ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಲೈಫ್ ಇಂಡಿಯಾ ಅಂದ್ರೆ LIC, ಓಕೆನಾ, ಆರ್ಥಿಕ ಪಾಲುದಾರರೊಂದಿಗೆ ನಿಗದಿತ ಮೊತ್ತವನ್ನ ಠೇವಣಿ ಮಾಡಲು ಕೊಟ್ಟರೆ. ಎಸ್, ಇದು ಕೂಡ ಸರಿಯಾಗುತ್ತೆ. ಅದೇ ರೀತಿ ಈ ಯೋಜನೆಯಲ್ಲಿ 50% ಮೊತ್ತವನ್ನ ಉನ್ನತ ಶಿಕ್ಷಣ ಉದ್ದೇಶಕ್ಕಾಗಿ ಅನುಮತಿಸಲಾಗಿದೆ ಅಂತ ಕೊಟ್ಟರೆ. ಇದು ಕೂಡ ಸರಿಯಾಗುತ್ತೆ. ಸೊ ಹಾಗಾಗಿ ಇದು BPL ಕುಟುಂಬಗಳ ಹಲವಾರು ಹುಡುಗಿಯರಿಗೆ ಲಭ್ಯತೆ ಕೊಟ್ಟರೆ. BPL ಯಾರೆಲ್ಲ ಬಡವರು ಇರ್ತಾರೆ ಅವರೆಲ್ಲರೂ ಕೂಡ ಈ ಸ್ಕೀಮ್ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ BPL ಕೂಡ ಬರುತ್ತೆ, ಬಟ್ ಇವನ್ ಅದರದೇನು ಕೂಡ ಇದು ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ಮೇಲೆ ಆಪ್ಷನ್ ಡಿ ತಪ್ಪಾಗುತ್ತೆ. ಓಕೆ, ಸೊ ಇಟ್ಸ್ ಅವೈಲಬಲ್ ಓನ್ಲಿ ಮೆನಿ ಮೆಂಬರ್ಸ್ ಆಫ್ ದಿ BPL ಕರ್ನಲ್ ಫ್ರಮ್ ದಿ BPL ಫ್ಯಾಮಿಲಿ ಅಂದ್ರಲ್ಲ, ಅದರ್ ಬೇರೆ ಕೂಡ ಇದು ಹೆಲ್ಪ್ ಆಗ್ತದೆ ಅಂದ್ರೆ ಬೆನಿಫಿಟ್ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಆಪ್ಷನ್ ಡಿ ತಪ್ಪಾಗುತ್ತೆ. ಇಲ್ಲಿ ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಸ್ಕೀಮ್ ಅಲ್ಲಿ. ಈಗ ಇದನ್ನ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆ ಮಾಡಿದ್ದಾರೆ. ಓಕೆನಾ, ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಏನು, ನಮ್ಮ ರಾಜ್ಯದಲ್ಲಿ ಯಾರೆಲ್ಲ ಬಡತನ ರೇಖೆಗಿಂತ ಕೆಳಗಿರುವಂತ ಕುಟುಂಬಗಳ ಹೆಣ್ಮಕ್ಳಿಗೆ ಅಂದ್ರೆ ಒಂದು ಜನನ ಪ್ರೋತ್ಸಾಹಕ್ಕೆ ಒಂದು ಲಿಂಗಾನುಪಾತವನ್ನು ಹೆಚ್ಚಿಸಕ್ಕೆ ಅಂದ್ರೆ ಆಕ್ಚುಲಿ ಈ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದು ವಿಶೇಷವಾಗಿ ನಮ್ಮ ಸಮಾಜದ ಪ್ರಿಯಗಳಾಗಿರುವಂತಹ ಬಾಲ ಕಾರ್ಮಿಕತೆ ಆಗಿರ್ಬೋದು, ಅಂದ್ರೆ ಚೈಲ್ಡ್ ಲೇಬರ್ ಆಗಿರ್ಬೋದು, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಆಗಿರ್ಬೋದು, ಆಮೇಲೆ ಚೈಲ್ಡ್ ಮ್ಯಾರೇಜ್ ಬಾಲ್ಯ ವಿವಾಹ ಆಗಿರ್ಬೋದು,
ಮಕ್ಕಳ ಸಾಗಾಣಿಕೆ ಆಗಿರ್ಬೋದು, ಇವುಗಳನ್ನ ತಡೆಗಟ್ಟಕ್ಕೆ ಆಕ್ಚುಲಿ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಅಂದ್ರೆ ಯಾವುದೇ ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬಡ ಕುಟುಂಬದಲ್ಲಿರುವಂತಹ ಜನಿಸಿದ 2 ಹೆಣ್ಮಕ್ಳಿಗೆ ಅಂದ್ರೆ ಏನ್ ಮಾಡುತ್ತೆ, ಸರ್ಕಾರದಿಂದ ಆರ್ಥಿಕ ಸಹಾಯವನ್ನ ಕೊಡ್ತಾರೆ. ಓಕೆನಾ. ಜೊತೆಗೆ ಈ ಆರ್ಥಿಕ ಸಹಾಯದ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ LIC ಮುಖಾಂತರ ಅಂದ್ರೆ ಆಕ್ಚುಲಿ ಮಗುವಿನ ಹೆಸರಲ್ಲಿ ಠೇವಣಿ ಇಡ್ತಾ ಹೋಗ್ತಾರೆ. ಅದನ್ನ 18 ವರ್ಷ ಅಂದ್ರೆ ಅಮೌಂಟ್ ಅನ್ನ ತಗೋಬೇಕಾಗುತ್ತೆ. ಓಕೆನಾ. ಸೊ ಇದು ಓನ್ಲಿ ಅಪ್ಲಿಕೇಬಲ್ ಟು ದ ಓನ್ಲಿ 2 ಚೈಲ್ಡ್ಸ್ ಮಾತ್ರ ಅಪ್ಲೈ ಆಗ್ತಾ ಹೋಗುತ್ತೆ. ಜೊತೆಗೆ ಅಂದಾಜು ಪರಿಪಕ್ವ ಎಷ್ಟು ಕೊಡ್ತಾರೆ ಅಂದ್ರೆ ಸುಮಾರು 1.27 ಲಕ್ಷ ಕೊಡ್ತಾ ಹೋಗ್ತಾರೆ ಅದರಲ್ಲಿ. ಸೊ ಗೊತ್ತಿರಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ದ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಕರೀತಾರೆ. ಓಕೆ. ಹಾಗಾಗಿ ಆಪ್ಷನ್ ಡಿ ತಪ್ಪಾದ ಹೇಳಿಕೆ ಆಗಿದೆ. ನೆಕ್ಸ್ಟ್ ನೋಡಿ ತಗೋಣ 343 ಕ್ವಶನ್ ನಂಬರ್. ಸಮಗ್ರ ಶಿಶು ಅಭಿವೃದ್ಧಿ ಸೇವಾ ಯೋಜನೆ ಅಥವಾ ಇಂಗ್ಲಿಷ್ ನಲ್ಲಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರೀತಾರೆ ಅಥವಾ ICDS ಅಂತ ಕರಿತೀವಿ ಇದನ್ನ. ಓಕೆ. ನೋಡಿ ತಗೋಣ. ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ನೋಡಿ ತಗೋಣ. ಫಸ್ಟ್ ಸ್ಟೇಟ್ಮೆಂಟ್, ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕೊಟ್ಟಿದ್ದಾರೆ. ಇಟ್ಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಸರಿಯಾಗಿದೆ. ಅದೇ ರೀತಿ ಈ ಯೋಜನೆಯಲ್ಲಿ 3 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳ ಮೂಲಕ ಶಾಲಾ ಪೂರ್ವ ಶಿಕ್ಷಣ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಈ ಯೋಜನೆಯಲ್ಲಿ 6 ಸೇವೆಗಳು ಲಭ್ಯ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗ್ತಾ ಹೋಗುತ್ತೆ. ಕೊಟ್ಟಂತೆ ಇಲ್ಲಿ ಎಲ್ಲವೂ ಕೂಡ ಸರಿಯಾಗ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಅಥವಾ ಮೇಲೆಲ್ಲವೂ ಕೂಡ ಸರಿಯಾಗ್ತಾ ಹೋಗುತ್ತೆ. ನೋಡಿ ನಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸ್ಕೀಮು ಸಮಗ್ರ ಶಿಶು ಅಭಿವೃದ್ಧಿ ಸ್ಕೀಮ್ ಯೋಜನೆ ಅಂತ ಕರೀತಾರೆ. ಅಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಅಥವಾ ಸ್ಕೀಮ್ ಅಂತ ಕರೀತಾರೆ. ಇದೊಂದು ಕೇಂದ್ರ ಪುರಸ್ಕೃತ ಸ್ಕೀಮ್ ಅಂತ ಕರೀತಾರೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ನೋಡಿ ಏನು ಈ ಒಂದು ಸ್ಕೀಮ್ ಇದೆಯಲ್ಲ, ಇದರಲ್ಲಿ ಏನಂದ್ರೆ ಟೋಟಲ್ ಆಗಿ ನಮಗೆ 6 ಸರ್ವಿಸ್ಗಳು ಸಿಗ್ತಾ ಹೋಗುತ್ತೆ. ಯಾವ್ದು ಪೂರಕ ಪೌಷ್ಟಿಕಾಹಾರ ಸಿಗುತ್ತೆ, ಚುಚ್ಚುಮದ್ದು ಅಂದ್ರೆ ವ್ಯಾಕ್ಸಿನೇಷನ್ ಸಿಗುತ್ತೆ, ಆರೋಗ್ಯ ತಪಾಸಣೆ ಸಿಗುತ್ತಾ ಹೋಗುತ್ತೆ, ಮಾಹಿತಿ ಸೇವೆ ಸಿಗ್ತಾ ಹೋಗುತ್ತೆ. ಅದೇ ತಾಯಿಂದ್ರ ಆರೋಗ್ಯ ನೋಡ್ಕೊತಾ ಹೋಗ್ತಾರೆ ಮತ್ತು ಪೌಷ್ಟಿಕ ಶಿಕ್ಷಣ ಕೊಡ್ತಾ ಹೋಗ್ತಾರೆ. ಜೊತೆಗೆ 3 ರಿಂದ 6 ವರ್ಷದ ಮಕ್ಕಳಿಗೆ ಅಂದ್ರೆ ಶಾಲಾ ಪೂರ್ವ ಶಿಕ್ಷಣ ವ್ಯವಸ್ಥೆ ಕೊಡ್ತಾ ಹೋಗ್ತಾರೆ. ಸೊ ಅಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ಅಡಿಯಲ್ಲಿ ನಮಗೆ ಟೋಟಲ್ ಆಗಿ 6 ಸರ್ವಿಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಆಪ್ಷನ್ ಸೊ ಡಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ರೈಟ್. ಎಸ್. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾರೆ ನೋಡಿ, ಅಂದ್ರೆ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ಏನಿದು ಅಗೇನ್ ಇದು ಕೂಡ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಇದು ಮಾಡ್ತಾ ಹೋಗ್ತಾರೆ. ಏನಂದ್ರೆ ನೋಡಿ 5 ಕ್ಯಾಲೋರಿಗಳು ಮತ್ತು 12 to 15 ಗ್ರಾಮ್ ಪ್ರೋಟೀನ್ ಅನ್ನ ಯಾರಿಗೆ 0 to 6 ವರ್ಷದ ಮಕ್ಕಳಿಗೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ 600 ಕ್ಯಾಲೋರಿಗಳು ಮತ್ತು 18 to 20 ಗ್ರಾಮ್ ಪ್ರೋಟೀನ್ ಅನ್ನ ಏನ್ ಮಾಡ್ತಾರೆ ಗರ್ಭಿಣಿ, ಬಾಣಂತಿ ಮತ್ತೆ ಪ್ರಾಯಪೂರ್ವ ಬಾಲಕರಿಗೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ತೀವ್ರ ಪೌಷ್ಟಿಕವುಳ್ಳ ಮಕ್ಕಳಿಗೆ 800 ಕ್ಯಾಲೋರಿಗಳು ಕೊಡ್ತಾ ಹೋಗ್ತಾರೆ. ಅದೇ ರೀತಿ 20 to 25 ಗ್ರಾಮ್ ಪ್ರೋಟೀನ್ ಕೊಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಪೂರಕ ಪೌಷ್ಟಿಕ ಕಾರ್ಯಕ್ರಮ ಅಂತ ಕರೀತಾರೆ. ಅದೇ ರೀತಿ ಸಾಮಾನ್ಯ ಮಕ್ಕಳಿಗೆ ಎಷ್ಟು ಕೊಡ್ತಾರೆ ನೋಡಿ 8 ರೂಪಾಯಿ ಅಂತ ಘಟಕ ವೆಚ್ಚ ಕೊಡ್ತಾ ಹೋಗ್ತಾರೆ. ಗರ್ಭಿಣಿಯರಿಗೆ ಬಾಣಂತಿಯರಿಗೆ 9 ರೂಪಾಯಿ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ತೀವ್ರ ಅಪೌಷ್ಟಿಕತೆ ಉಳ್ಳಂತ ಮಕ್ಕಳಿಗೆ ಅಂದ್ರೆ 12 ರೂಪೀಸ್ ಘಟಕ ವೆಚ್ಚನ ಕೊಡ್ತಾ ಹೋಗ್ತಾರೆ ಈ ಒಂದು ಸ್ಕೀಮ್ ಅಲ್ಲಿ. ದಟ್ ಇಸ್ ಕಾಲ್ಡ್ ದ ಪೂರಕ ಪೌಷ್ಟಿಕ ಆಹಾರ ಕಾರ್ಯಕ್ರಮ ಅಂತ ಕರೀತಾರೆ. ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಏನಾಗುತ್ತೆ ಆಪ್ಷನ್ ಸೊ ಡಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ನೆಕ್ಸ್ಟ್. ಎಸ್. ನೋಡ್ತಾ ಹೋಗೋಣ 344 ಕ್ವಶನ್ ನಂಬರ್. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಎ ಸ್ಟೇಟ್ಮೆಂಟು, ಕ್ಷೀರಭಾಗ್ಯ ಯೋಜನೆಯಡಿ ಅಂಗನವಾಡಿ ಮಕ್ಕಳಿಗೆ 150 ml ಹಾಲು ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಸರಿಯಾಗಿದೆ. ಅದೇ ರೀತಿ ಸೃಷ್ಟಿ ಓಕೆ ಸೃಷ್ಟಿ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪುಸ್ತಕ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಎಸ್ ಅಲ್ಲ, ಆಕ್ಚುಲಿ ಏನು ಸೃಷ್ಟಿ ಯೋಜನೆ ಇದೆಯಲ್ಲ ಇದ್ರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಮಕ್ಕಳಿಗೆ ಸೊ ಎಗ್ ಕೊಡ್ತಾರೆ, ಮೊಟ್ಟೆಗಳು ಕೊಡ್ತಾ ಹೋಗ್ತಾರೆ, ಪುಸ್ತಕ ಅಲ್ಲ. ಹಾಗಾಗಿ ಏನಾಗುತ್ತೆ ನಮ್ಗೆ ಇಲ್ಲಿ ಬಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಆಪ್ಷನ್ 1 ಎ ಮಾತ್ರ ಸರಿಯಾಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಒಂದು ಸ್ಕೀಮ್ ಅನ್ನ ಕ್ಷೀರಭಾಗ್ಯ ಅಂತ ಗೊತ್ತಲ್ವಾ, ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಕರಿಬಹುದು. ಇದನ್ನ 2024 ಅಂದ್ರೆ ಏನ್ ಮಾಡ್ತಾರೆ ಆಕ್ಚುಲಿ ಸೊ ಅಂಗನವಾಡಿ ಮಕ್ಕಳಿಗೆ ಕೊಡ್ತಾ ಹೋಗ್ತಾರೆ. ಎಷ್ಟು ಕೊಡ್ತಾರೆ ನೋಡಿ ಇದರಲ್ಲಿ 5 ದಿನ 15 ಗ್ರಾಮ್ ಹಾಲಿನ ಪುಡಿ ಏನ್ ಮಾಡ್ತಾರೆ, ಜೊತೆಗೆ 10 ಗ್ರಾಮ್ ಸಕ್ಕರೆ ಕೊಡ್ತಾರೆ. ಅಂದ್ರೆ ಟೋಟಲ್ ಆಗಿ ಏನಂದ್ರೆ ಇಲ್ಲಿ 150 ml ಅಂದ್ರೆ ಕೆನೆ ಭರಿತ ಹಾಲು ಕೊಡ್ತಾ ಹೋಗ್ತಾರೆ ಈ ಒಂದು ಕ್ಷೀರಭಾಗ್ಯ ಯೋಜನೆಯಲ್ಲಿ. ಓಕೆನಾ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸೃಷ್ಟಿ ಯೋಜನೆ ಅಂತ ಕರೀತಾರೆ. ಇದ್ರ ಮುಖಾಂತರ ಏನ್ ಮಾಡ್ತಾರೆ ಮೊಟ್ಟೆಗಳು ಕೊಡ್ತಾ ಹೋಗ್ತಾರೆ. ನೋಡಿ 3 ರಿಂದ 6 ವರ್ಷ ಮಕ್ಕಳಿಗೆ ವಾರದಲ್ಲಿ 2 ದಿನಗಳ ಮೊಟ್ಟೆ ಕೊಡ್ತಾ ಹೋಗ್ತಾರೆ. 6 ತಿಂಗಳ 3 ವರ್ಷದ ತೀವ್ರ ಮತ್ತು ಮಧ್ಯಮ ಮಕ್ಕಳಿಗೆ ವಾರಕ್ಕೆ 3 ದಿನಗಳ ಮೊಟ್ಟೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ 3 ರಿಂದ 6 ವರ್ಷದ ಮಕ್ಕಳಿಗೆ ಏನ್ ಕೊಡ್ತಾರೆ ಅಂದ್ರೆ ವಾರಕ್ಕೆ 5 ದಿನ ಮೊಟ್ಟೆ ಕೊಡ್ತಾ ಹೋಗ್ತಾರೆ. ಮೊಟ್ಟೆ ಮಕ್ಕಳಿಗೆ ಹಾಲು ಕೂಡ ಕೊಡ್ತಾ ಹೋಗ್ತಾರೆ ಈ ಒಂದು ಸೃಷ್ಟಿ ಯೋಜನೆಯಲ್ಲಿ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ ನಮಗೆ ಆಪ್ಷನ್ ಸೊ ಎ ಮಾತ್ರ ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 345. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಪ್ರಧಾನ ಮಂತ್ರಿ ಮಾತೃ ವಂದನ್ ಯೋಜನೆಯಡಿ ಗರ್ಭಿಣಿಯರಿಗೆ ಉಚಿತ ಆಹಾರ ಕಿಟ್ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಆಪ್ಷನ್ ಬಿ ಅಲ್ಲಿ ಪ್ರಧಾನ ಮಂತ್ರಿ ಮಾತೃಪೂರ್ಣ ಯೋಜನೆಯಡಿ ತಾಯಂದಿರಿಗೆ 6 ತಿಂಗಳು ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ನೋಡಿ ಇದು ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ. ಅಂದ್ರೆ ಈ ಪ್ರಧಾನ ಮಂತ್ರಿ ಮಾತೃ ವಂದನ ಯೋಜನೆ ಇದೆಯಲ್ಲ ಇದ್ರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ತಾಯಂದಿರಿಗೆ ಆರ್ಥಿಕ ನೆರವು ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಪ್ರಧಾನ ಮಂತ್ರಿ ಮಾತೃಪೂರ್ಣ ಯೋಜನೆ ಇದೆಯಲ್ಲ ಇಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಗರ್ಭಿಣಿಯರಿಗೆ ಉಚಿತ ಆಹಾರ ಕಿಟ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ಏನಾಗಿದೆ ಆಕ್ಚುಲಿ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ. ಏನಾಗುತ್ತೆ ಆಗ ನಮಗೆ ಇಲ್ಲಿ ಕೊಟ್ಟಂತ 2 ಹೇಳಿಕೆ ಕೂಡ ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲೆ ಯಾವುದು ಅಲ್ಲ ಅನ್ನೋದು ಸರಿಯಾಗ್ತಾ ಹೋಗುತ್ತೆ.
ನೋಡಿ ನಮ್ಗೆ ಇಲ್ಲಿ ಸ್ಕೀಮಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ ಒಂದು ಸ್ಕೀಮ್ ಇದೆ ಮಾತೃಪೂರ್ಣ ಯೋಜನೆ ಅಂತ ಕರೀತಾರೆ. ಹೌದಾ, ನೋಡಿ ಹೆಸರಲ್ಲೇ ಇದೆ ಮಾತೃ ಅಂದ್ರೆ ತಾಯಿ ಅಲ್ವಾ. ಅಂದ್ರೆ ಈ ಯೋಜನೆ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಬಾಣಂತಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಅಂಗನವಾಡಿ ಕೇಂದ್ರದಲ್ಲಿ 21 ರೂಪೀಸ್ ಖರ್ಚು ಮಾಡಿ ಏನ್ ಮಾಡ್ತಾರೆ ಆಕ್ಚುಲಿ ಅವರಿಗೆ ಬಿಸಿ ಊಟ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಕಾಲ್ಡ್ ದ ಮಾತೃಪೂರ್ಣ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಸೊ ಗರ್ಭಿಣಿಯರಿಗೆ, ಹಾಲುಣಿಸುವಂತ ತಾಯಂದಿರಿಗೆ, ತಾಯಿಗೆ ಮತ್ತೆ ಮಗುವಿನ ಆರೋಗ್ಯ ನೋಡ್ಕೊಂತ ಹೋಗ್ತಾರೆ. ಜೊತೆಗೆ ಪೋಷಣೆ ಸುಧಾರಿಸಲು ಅವರಿಗೆ ಆರ್ಥಿಕ ನೆರವು ಕೊಡ್ತಾ ಹೋಗ್ತಾರೆ. ಎಷ್ಟು ಕೊಡ್ತಾರೆ ನೋಡಿ ಅವರಿಗೆ, ಇದರಲ್ಲಿ 5,000 ರೂಪಾಯಿ ಕೊಡ್ತಾರೆ ಮೊದಲ ಮಗುಗೆ. ಓಕೆನಾ. ಅದೇ ರೀತಿ ಜನನ ಸುರಕ್ಷೆ ಮಾಡ್ತಾರೆ ಆಕ್ಚುಲಿ 6 ರೂಪಾಯಿ ಕೊಡ್ತಾ ಹೋಗ್ತಾರೆ, ಗೊತ್ತಿರಬೇಕಾಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ದ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಆಪ್ಷನ್ ಏನಾಗುತ್ತೆ D4 ಕರೆಕ್ಟ್ ಆಗುತ್ತೆ, ಯಾವುದು ಕೂಡ ಸರಿಯಾಗಿ ಸರಿ ಅಂತ ಹೇಳಿಕೆ ಅಂತ ಹೇಳ್ತೀವಿ. ಎಸ್. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡ್ತಾರೆ ನೋಡಿ, ಪೋಷಣ ಅಭಿಯಾನ ಅಂತ ಮಾಡಿದ್ದಾರೆ. ಯಾರಿಗೆ? ಮಕ್ಕಳಿಗೆ, ಹದಿಹರೆಯದ ಬಾಲಕಿಯರು, ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ ಅಂದ್ರೆ ಪೌಷ್ಟಿಕಾಂಶ ಸ್ಥಿತಿಯನ್ನು ಕಾಪಾಡಿಕೊಳ್ಳಕ್ಕೆ ಅಂದ್ರೆ ಆಕ್ಚುಲಿ ಅವ್ರಿಗೆ ಏನ್ ಮಾಡ್ತಾರೆ, ಬಿಕಾಸ್ ಯಾಕಂದ್ರೆ ಮಕ್ಕಳಲ್ಲಿ ಸಾಕಷ್ಟು ಅಪೌಷ್ಟಿಕತೆ ಕಂಡು ಬರುತ್ತೆ, ಕುಂಠಿತ ಬೆಳವಣಿಗೆ ಕಂಡು ಬರ್ತಾ ಹೋಗುತ್ತೆ, ಅದಕ್ಕೆ ಅಂದ್ರೆ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಅದಕ್ಕೆ ಅವ್ರಿಗೆ ಏನಂದ್ರೆ ಇದರಲ್ಲಿ ಸೊ ಪೋಲಿಕ್ ಆಸಿಡ್ಸ್ ಕೊಡ್ತಾ ಹೋಗ್ತಾರೆ, ಐರನ್ ಟ್ಯಾಬ್ಲೆಟ್ ಕೊಡ್ತಾ ಹೋಗ್ತಾರೆ, ಹೌದಾ, ಮತ್ತೆ ಆಹಾರ ಕಿಟ್ ಕೂಡ ಕೊಡ್ತಾ ಹೋಗ್ತಾರೆ ಈ ಒಂದು ಪೋಷಣ ಅಭಿಯಾನದಲ್ಲಿ. ಇದರ ಮುಖ್ಯ ಉದ್ದೇಶ ಅಂದ್ರೆ ಸೊ ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಅಂದ್ರೆ ರಕ್ತಹೀನತೆ ಅಥವಾ ಎನಿಮಿಯಾನ ಕಡಿಮೆ ಮಾಡೋದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಏನಾಗುತ್ತೆ ನಮ್ಗೆ ಆಪ್ಷನ್ ಸೊ D4 ಕರೆಕ್ಟ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 346ನೇ ಪ್ರಶ್ನೆ. ಚಿಗುರು ಯೋಜನೆಯ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ಒಂದು ಸ್ಕೀಮ್ ಮಾಡಿದ್ರೆ ಚಿಗುರು ಅಂತ. ಇದರ ಮುಖ್ಯ ಉದ್ದೇಶ ಅಂದ್ರೆ ನೋಡಿ ಆಕ್ಚುಲಿ ಅಂಗನವಾಡಿ ಕೇಂದ್ರಗಳಲ್ಲಿ 0 ಇಂದ 6 ವರ್ಷದ ಮಕ್ಕಳ ಅಪೌಷ್ಟಿಕತೆಯನ್ನ ಗುರುತಿಸಿ ಮತ್ತು ತೀವ್ರ ಅಪೌಷ್ಟಿಕತೆ ಮಕ್ಕಳಿಗೆ ಚಿಕಿತ್ಸೆ ಕೊಡುವಂಥದ್ದು ಏನಂದ್ರೆ ಆಕ್ಚುಲಿ ಚಿಗುರು ಕಾರ್ಯಕ್ರಮದ ಅಥವಾ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ಅ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮ್ಮ ಒಂದು ಸರ್ವೇದಲ್ಲಿ ಚಿಗುರು ಅಂತ ಸ್ಕೀಮ್ ಏನಿದು ಅಂಗನವಾಡಿ ಕೇಂದ್ರಗಳಲ್ಲಿ ದಾಖಲಾಗಿರುವಂತಹ 6 ವರ್ಷದೊಳಗಿನ ಮಕ್ಕಳಲ್ಲಿ ಅಂದ್ರೆ ಅಪೌಷ್ಟಿಕತೆಯನ್ನು ಗುರುತಿಸುವಂಥದ್ದು ಅಂದ್ರೆ ಟು ಐಡೆಂಟಿಫೈ ದ ಏನಂತೀವಿ ಅಪೌಷ್ಟಿಕತೆ ಅಂತ ಕರೀತಾರೆ. ಮತ್ತೆ ಸೊ ತೀವ್ರ ಮತ್ತು ಸಾಧಾರಣ ಪೌಷ್ಟಿಕತೆಯನ್ನ ಮಕ್ಕಳನ್ನ ಸುಧಾರಣೆ ತರುವಲ್ಲಿ ಈ ಒಂದು ಏನಂದ್ರೆ ಸೊ ಕೆಲಸ ಮಾಡ್ತಾ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ದ ಚಿಗುರು ಕಾರ್ಯಕ್ರಮ ಅಂತ ಕರಿತೀವಿ ಆಕ್ಚುಲಿ. ಓಕೆನಾ. ಎಸ್. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಈಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಕ್ವಶನ್ 347 ಇದೆ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವು ಈ ಕೆಳಗಿನ ಯಾವ ಯೋಜನೆಗೆ ಆರ್ಥಿಕ ನೆರವು ಒದಗಿಸುತ್ತದೆ ಅಂತ ತಂದು ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಕೀಮ್ಸ್ ದಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಪ್ರೊವೈಡ್ ಬೈ ದಿ ಕರ್ನಾಟಕ ಸ್ಟೇಟ್ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಎಸ್, ಇದು ಹಲವಾರು ಮಹಿಳಾ ಸಂಬಂಧಪಟ್ಟಂತಹ ಯೋಜನೆಗಳಿಗೆ ಏನು ಮಾಡುತ್ತೆ, ಫಂಡಿಂಗ್ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಉದ್ಯೋಗ ಯೋಜನೆ ಬರುತ್ತೆ, ದೇವದಾಸಿ ಪುನರ್ವಸತಿ ಕಾರ್ಯಕ್ರಮ ಬರುತ್ತೆ, ಅದೇ ರೀತಿ ಚೇತನ ಮತ್ತು ಧನುಶ್ರೀ ಕಾರ್ಯಕ್ರಮ ಕೂಡ ಬರ್ತಾ ಹೋಗುತ್ತೆ. ಸೊ ಏನಾಗುತ್ತೆ ಇಲ್ಲಿ ನಮಗೆ ಆಪ್ಷನ್ ಡಿ ಸರಿ ಆಗುತ್ತೆ. ಮೇಲಿನ ಕೂಡ ಅಥವಾ ಆಲ್ ಆಫ್ ದಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಈ ಒಂದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಅಂತ ಕರೀತಾರೆ. ಹೌದಾ, ಇದನ್ನ ಏನ್ ಮಾಡಿದ್ರೆ ಆಕ್ಚುಲಿ 1987 ಒಂದು ಕಂಪನಿಗಳ ಕಾಯ್ದೆ 1950ರಲ್ಲಿ ಆಕ್ಚುಲಿ ಈ ಒಂದು ನಿಗಮವನ್ನು ರಚನೆ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಮಹಿಳೆಯರ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವುದು ಈ ಒಂದು ಮಹಿಳಾ ಅಭಿವೃದ್ಧಿ ನಿಗಮದ ಮುಖ್ಯ ಉದ್ದೇಶವಾಗಿದೆ. ಓಕೆ, ಇದರಲ್ಲಿ ಹಲವಾರು ಸ್ಕೀಮ್ಗಳಿಗೆ ಅಂದ್ರೆ ಫಂಡಿಂಗ್ ಕೊಡ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನೋಡಿ ಉದ್ಯೋಗ ಯೋಜನೆ ಅಂತ ಮಾಡ್ತಾರೆ. ಯಾರಿಗಿದು? ಮಹಿಳೆಯರು ಆದಾಯದ ಉತ್ಪನ್ನಕರ ಚಟುವಟಿಕೆಗಳ ತೊಡಕ್ಕೆ ಅಂದ್ರೆ ಆಕ್ಚುಲಿ ಸ್ವಯಂ ಉದ್ಯೋಗಗಳಾಗಿಸುವಂಥದ್ದು, ಜೊತೆಗೆ ಹಣಕಾಸು ಸಂಸ್ಥೆಗಳ ಮೂಲಕ ಮಹಿಳೆಯರು ಸಾಲ ಪಡೆದನ್ನ ತಪ್ಪಿಸುವಂಥದ್ದು ಏನಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಮಾಡಿದ್ರೆ ಧನಶ್ರೀ ಯೋಜನೆ ಅಂತ ನೋಡಿ. ಇದೇನಂದ್ರೆ ಯಾರೆಲ್ಲ HIV ಪೀಡಿತರಾಗಿರುವಂತಹ ಮಹಿಳೆಯರು ಇರ್ತಾರೆ ಅವ್ರಿಗೆ ಅಂದ್ರೆ 30,000 ರೂಪಾಯಿ ಅಸಿಸ್ಟೆನ್ಸ್ ಕೊಟ್ಟು ಅವ್ರ ಜೀವನ ಕಂಡುಕೊಳ್ಳಕ್ಕೆ ಒಂದು ಸಹಾಯ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಧನಶ್ರೀ ಯೋಜನೆ ಅಂತ ಕರೀತಾರೆ. ಇದು ಓನ್ಲಿ HIV ಪೀಡಿತ ಆಗಿರುವಂತಹ ಮಹಿಳೆಯರಿಗೆ ಕೊಡುವಂತ ಸ್ಕೀಮ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಬರ್ತಾ ಹೋಗುತ್ತೆ ನೋಡಿ ಇನ್ನೊಂದು ಅವ್ರಿಗೆ ಮಹಿಳೆಯರಿಗೆ ಏನ್ ಮಾಡ್ತಾರೆ ತರಬೇತಿ ಕೊಡ್ತಾ ಹೋಗ್ತಾರೆ. ಅದನ್ನ ನಾವು ಮಹಿಳಾ ತರಬೇತಿ ಯೋಜನೆ ಅಂತ ಕರೀತಾರೆ. ಯಾರಿಗೆ ಕೊಡ್ತಾರೆ? ಸೊ ಬ್ಯಾಕ್ವರ್ಡ್ ಆಗಿರುವಂತಹ ಮಹಿಳೆಯರಿಗೆ ಕೊಡ್ತಾರೆ, ವಿಧವೆಯರಿಗೆ ಕೊಡ್ತಾರೆ, ನಿರ್ಗತಿಕರು ಕೊಡ್ತಾ ಹೋಗ್ತಾರೆ, ವಿಕಲಚೇತನರಿಗೆ ಕೊಡ್ತಾ ಹೋಗ್ತಾರೆ, SC/ST ಮಹಿಳೆಯರಿಗೆ ಕೊಡ್ತಾ ಹೋಗ್ತಾರೆ. ಏನ್ ಟ್ರೈನ್ ಮಾಡ್ತಾರೆ ನೋಡಿ ಅವ್ರಿಗೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಯೋಜನಾ ವರದಿ ತಯಾರಿಕೆ ಮಾಡೋದು ಅಂದ್ರೆ ಒಂದು ಪ್ಲಾನ್ ಪ್ರಾಜೆಕ್ಟ್ ಮಾಡೋದು ಹೇಳ್ಕೊಡ್ತಾರೆ. ಆಮೇಲೆ ಸಾಮಾನ್ಯ ಲೆಕ್ಕಪತ್ರ ನಿರ್ವಹಣೆ ಬಗ್ಗೆ ಹೇಳಿಕೊಡ್ತಾರೆ, ಕಚ್ಚಾ ಸಾಮಗ್ರಿಗಳ ನಿರ್ವಹಣೆ ಬಗ್ಗೆ ಹೇಳಿಕೊಡ್ತಾರೆ, ಮಾರುಕಟ್ಟೆ ಬಗ್ಗೆ ಹೇಳಿಕೊಡ್ತಾ ಹೋಗ್ತಾರೆ, ಬ್ಯೂಟಿ ಪಾರ್ಲರ್ ಬಗ್ಗೆ, ಬ್ಯೂಟಿ ಕಲ್ಚರ್ ಬಗ್ಗೆ, ಫ್ಯಾಷನ್ ಡಿಸೈನ್ ಬಗ್ಗೆ, ಗಾರ್ಮೆಂಟ್ಸ್ ಬಗ್ಗೆ, ಪ್ರಿಂಟಿಂಗ್ ಮೀಡಿಯಾ ಬಗ್ಗೆ, ವಿಡಿಯೋಗ್ರಫಿ ಎಲ್ಲ ಕೂಡ ಏನ್ ಮಾಡ್ತಾರೆ ಮಹಿಳೆಯರಿಗೆ ಒಂದು ಟ್ರೈನ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇನ್ನೊಂದು ಸ್ಕೀಮ್ ಇದೆ ನೋಡಿ ದೇವದಾಸಿ ಪುನರ್ವಸತಿ ಯೋಜನೆ ಅಂತ ಕರೀತಾರೆ. ಗೊತ್ತಲ್ವಾ ನಮ್ಮ ದೇಶದಲ್ಲಿ ಒಂದು ದೇವದಾಸಿ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಏನಂದ್ರೆ ಇರೋದ್ರಾಗಿದ್ದರಿಂದ ಏನಂದ್ರೆ ಆಕ್ಚುಲಿ ಈ ಒಂದು ಯಾರೆಲ್ಲ ಮಾಜಿ ದೇವದಾಸಿ ಇರ್ತಾರೆ ಅವ್ರಿಗೆ ಪುನರ್ವಸತಿ ಕೊಡಕ್ಕೆ ಅಂದ್ರೆ ಈ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಎಷ್ಟಂದ್ರೆ ಸುಮಾರು 30,000 ರೂಪಾಯಿ ಕೊಡ್ತಾರೆ ವರ್ಷ ಒಂದು ಹೆಲ್ಪ್ ಆರ್ಥಿಕ ಒಂದು ಸೌಲಭ್ಯ ಕೊಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ದೇವದಾಸಿ ಪುನರ್ವಸತಿ ಸ್ಕೀಮ್ ಅಂತ ಕರೀತಾರೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಸ್ಕೀಮ್ ಇದೆ ನೋಡಿ ಚೇತನ ಯೋಜನೆ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಕರಿಬಹುದು. ಏನ್ ನೋಡಿ ಚೇತನ ಅಂದ್ರೆ ದಮನಿತ ಮಹಿಳೆಯರು ಸಮಾಜದಲ್ಲಿ ಗೌರವಯುತ ಜೀವನ ನಡೆಸಕ್ಕೆ ಏನಂದ್ರೆ ಆಕ್ಚುಲಿ ಅವರಿಗೆ ಒಂದು ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಎಷ್ಟಂದ್ರೆ ಇಲ್ಲಿ ಕೂಡ 30,000 ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದು
ಲಿಂಗತ್ವ ಅಲ್ಪಸಂಖ್ಯಾತ ಪುನರ್ವಸತಿ ಯೋಜನೆ ಅಂತ ಕರೀತಾರೆ. ಓಕೆನಾ, ಯಾರೆಲ್ಲ ಸೊ ಏನು ಟ್ರಾನ್ಸ್ಜೆಂಡರ್ ಅಂತ ಕರಿತೀವಿ ನಾವು, ಲಿಂಗತ್ವ ಅಲ್ಪಸಂಖ್ಯಾತರು ಇರ್ತಾರೆ ಅವ್ರಿಗೆ ಅಂದ್ರೆ ಒಂದು ರೆಸ್ಪೆಕ್ಟ್ಫುಲ್ ಜೀವನ ಮಾಡಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಸರ್ಕಾರದಿಂದ ಅವರಿಗೆ ಸೊ 30,000 ರೂಪಾಯಿ ಕೊಡ್ತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟ್ ಅಂತ ಕರಿಬಹುದು. ಜೊತೆಗೆ 1% ಸೀಟ್ಸ್ ಅಂದ್ರೆ ಆಕ್ಚುಲಿ ಅವರಿಗೆ ಈ ಸರ್ಕಾರಿ ಹುದ್ದೆಗಳಲ್ಲಿ ಕೂಡ ಏನ್ ಮಾಡಿದ್ದಾರೆ ಸೊ ಒಂದು ಮೀಸಲು ಮಾಡಿದ್ದಾರೆ. ಅದು ಯಾವ್ದಂದ್ರೆ ಟ್ರಾನ್ಸ್ಜೆಂಡರ್ ನೀತಿ 2017 ಮುಖಾಂತರ ಇರಬಹುದು, ನಾವು ಗೊತ್ತಿರಬೇಕಾಗುತ್ತೆ, ರೈಟ್. ಸೊ ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 348 ಕ್ವಶನ್ ನಂಬರ್. ಮಿಷನ್ ವಾತ್ಸಲ್ಯ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ದ ಮಿಷನ್ ವಾತ್ಸಲ್ಯ ಸ್ಕೀಮ್ ಇಸ್ ಅಂತ ಕೊಡ್ತಾ ಹೋಗ್ತಾರೆ. ನೋಡಿ ಆಕ್ಚುಲಿ ನಮಗೆ ಮಿಷನ್ ವಾತ್ಸಲ್ಯ ಅಂತ ತಕ್ಷಣ ತಾಯಿ ನೆನಪಾಗುತ್ತೆ. ಆಕ್ಚುಲಿ ಇದು ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಇಟ್ ಈಸ್ ರಿಲೇಟೆಡ್ ಟು ದ ಚಿಲ್ಡ್ರನ್ಸ್ ಗೆ ಸಂಬಂಧಪಟ್ಟ ಚಿಲ್ಡ್ರನ್ ಕೊಟ್ಟಿದೆ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಮಿಷನ್ ವಾತ್ಸಲ್ಯ ಅಂತ ಕರೀತಾರೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಅಥವಾ ಇದೊಂದು ಕೇಂದ್ರದ ಪುರಸ್ಕೃತ ಯೋಜನೆ ಅಂತ ಕರೀತಾರೆ. ಇದು ಏನಕ್ಕೆ ಮಾಡ್ತಾರೆ, ಇದು ವಿಶೇಷವಾಗಿ ಮಕ್ಕಳ ಆರೈಕೆ ಮತ್ತು ರಕ್ಷಣಾ ಕೇಂದ್ರ ಸರ್ಕಾರ ಮಾಡುತ್ತೆ. ಆಕ್ಚುಲಿ ಇದನ್ನು 2022-23 ಸಾಲಲ್ಲಿ ಈ ಒಂದು ಮಿಷನ್ ವಾತ್ಸಲ್ಯ ಯೋಜನೆ ಅಂದ್ರೆ ಲಾಂಚ್ ಮಾಡ್ತಾ ಹೋಗ್ತಾರೆ. ಏನ್ ರೀತಿಯಲ್ಲಿ ಯಾವುದೇ ಮಗುವನ್ನ ಹಿಂದೆ ಬಿಡೋದು ಅಂತ ಕರೀತಾರೆ. ಅಂದ್ರೆ ನೋ ಚೈಲ್ಡ್ ಬಿಯಾಂಡ್ ಅಂತ ಕರೀತಾರೆ. ಅಂದ್ರೆ ಮಕ್ಕಳ ಹಕ್ಕುಗಳನ್ನ ಕಾಪಾಡುವಂಥದ್ದು ಎಲ್ಲವನ್ನು ಕೂಡ ಮಾಡೋದ್ರಿಂದ ಆಕ್ಚುಲಿ ಇಲ್ಲಿ ಮಾಡ್ತಾ ಹೋಗ್ತಾರೆ. ಅವರ ಆರೈಕೆ ರಕ್ಷಣೆ ಮಾಡೋದು ಕೂಡ ಆಕ್ಚುಲಿ ಈ ಒಂದು ಸ್ಕೀಮ್ ಅಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದನ್ನು ನಾವು ಮಿಷನ್ ವಾತ್ಸಲ್ಯ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 349 ಕ್ವಶನ್ ನಂಬರ್. ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಂತ ಕರೀತಾರೆ. ನಿಮ್ಗೆಲ್ಲ ಗೊತ್ತಿರುತ್ತೆ, ಪೋಕ್ಸೋ ಗೊತ್ತಲ್ವಾ, ಪ್ರಿವೆನ್ಷನ್ ಆಫ್ ದಿ ಚೈಲ್ಡ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ ಅಂತ ಕರೀತಾರೆ. ಇದು ಯಾವಾಗ ಬಂತಂತಂದ್ರೆ ಇದು ಜಾರಿ ಬಂದ ಯಾವಾಗ ಅಂದ್ರೆ 2002 ಜಾರಿ ಬರ್ತದೆ. ಅಂದ್ರೆ ಈ ಒಂದು ಆಕ್ಟ್ ಮುಖಾಂತರ ಮಾಡ್ತಾ ಹೋಗ್ತಾರೆ. ಇಟ್ಸ್ ಇನ್ ದ ಇಯರ್ ಆಫ್ ದಿ 2002 ಅಲ್ಲಿ ಇದನ್ನ ಏನ್ ಮಾಡ್ತಾರೆ ಪಾರ್ಲಿಮೆಂಟ್ ಅಂದ್ರೆ ಪಾಸ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಯಾಕೆ ಕ್ವಶನ್ ಅಂದ್ರೆ ಒಂದು ಕ್ವಶನ್ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಪೋಕ್ಸೋ ಅಂತ ಕರೀತಾರೆ. ಬಹಳ ಪ್ರೆಸೆಂಟ್ ಆಗಿ ನ್ಯೂಸ್ ಇದೆ. ಪೋಕ್ಸೋ ಅಂತಂದ್ರೆ ಪ್ರಿವೆನ್ಷನ್ ಆಫ್ ದಿ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಅಂತ ಕರೀತಾರೆ. ಇದೇನಾಗಿದೆ 2002 ಈ ಒಂದು ಆಕ್ಟ್ ಜಾರಿ ಬರ್ತಾ ಹೋಗುತ್ತೆ. ಏನ್ ಮಾಡ್ತಾರೆ ಅದರಲ್ಲಿ ಯಾರೆಲ್ಲ ಬಾಲ ಗರ್ಭಿಣಿ ಇರ್ತಾರೆ ಮತ್ತೆ ಬಾಲ ಬಾಣಂತಿಯರು ಇರ್ತಾರೆ ಅವ್ರಿಗೆ ಅಂದ್ರೆ ಆಕ್ಚುಲಿ ಏನ್ ಮಾಡ್ತಾರೆ 6,000 ರೂಪಾಯಿ ಕೊಡ್ತಾರೆ ಅವರಿಗೆ ಒಂದು ಅಂದ್ರೆ ನೆರವಿಗೋಸ್ಕರ. ಅದೇ ರೀತಿ ಇನ್ನೂ ಹಲವಾರು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ನೋಡಿ ಉಪಕಾರ ಯೋಜನೆ ಅಂತ ಮಾಡಿದ್ದಾರೆ, ಆಮೇಲೆ ಮುಖ್ಯಮಂತ್ರಿ ಬಾಲ ಸೇವಾ ಯೋಜನೆ ಅಂತ ಮಾಡಿದ್ದಾರೆ. ಅದೇ ರೀತಿ ಬಾಲ ನಿಷೇಧ ವಿವಾಹ ನಿಷೇಧ ಕೂಡ ಕಾನೂನು ಕೂಡ ಮಾಡ್ತಾ ಹೋಗ್ತಾರೆ ರಿಗಾರ್ಡಿಂಗ್ ದ ಚಿಲ್ಡ್ರನ್ಗೋಸ್ಕರ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 350 ಕ್ವಶನ್ ನಂಬರ್. ಸಾಧನೆ ಮತ್ತು ಪ್ರತಿಭೆ ಯೋಜನೆಗಳು ಇಲ್ಲಿ 2 ಸ್ಕೀಮ್ ಇದೆ. ನೋಡಿ ಸಾಧನೆ ಅಂತ ಸ್ಕೀಮ್ ಇದೆ, ಇನ್ನೊಂದು ಪ್ರತಿಭೆ ಯೋಜನೆಗಳು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಕೊಟ್ಟಿದ್ದಾರೆ. ದ ಸಾಧನಾ ಅಂಡ್ ಪ್ರತಿಭಾ ಸ್ಕೀಮ್ಸ್ ಆರ್ ರಿಲೇಟೆಡ್ ಅಂತಂದ್ರೆ ನೋಡಿ ಆಕ್ಚುಲಿ ಇದೇನಂದ್ರೆ ವಿಶೇಷವಾಗಿ ಅಂಗವಿಕಲರಿಗೆ ಸಂಬಂಧಪಟ್ಟಂತ ಅಥವಾ ಇಟ್ಸ್ ರಿಲೇಟೆಡ್ ಟು ದ ಡಿಸೇಬಲ್ಡ್ ಪರ್ಸನ್ಸ್ ಅಂತ ಸ್ಕೀಮ್ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ನಮ್ಗೆ ಇಲ್ಲಿ ಸರ್ವದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ 2 ಸ್ಕೀಮ್ಗಳನ್ನ, ಒಂದು ಸಾಧನೆ ಅಂತಿದೆ, ಇನ್ನೊಂದು ಪ್ರತಿಭಾ ಅಂತ ಯೋಜನೆ ಇದೆ. ನೋಡಿ ಫಸ್ಟ್ ನೋಡ್ತಾ ಹೋಗೋಣ ಸಾಧನೆ ಬಗ್ಗೆ. ಏನ್ ಸಾಧನೆ ಸ್ಕೀಮ್ ಅಂದ್ರೆ ಯಾರೆಲ್ಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ವಿಕಲಚೇತನರು ಇರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ 50,000 ರೂಪಾಯಿಗಳ ನೆರವು ನೀಡ್ತಾ ಹೋಗ್ತಾರೆ. ಯಾವ್ದ್ರಲ್ಲಿ ಅದು ಸಾಧನೆ ಯೋಜನೆ ಅಡಿಯಲ್ಲಿ. ಅದೇ ರೀತಿ ಇನ್ನೊಂದು ಸ್ಕೀಮ್ ಒಂದು ಪ್ರತಿಭೆ ಯೋಜನೆ ಅಂತಿದೆ. ನೋಡಿ ಇಲ್ಲಿ ಅಂದ್ರೆ ಯಾರೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ವಿಕಲಚೇತನರಿಗೆ ಪ್ರತಿಭೆ ಯೋಜನೆ ಏನ್ ಮಾಡ್ತಾರೆ ಆಕ್ಚುಲಿ ಅವರಿಗೆ 20,000 ರೂಪಾಯಿಗಳು ಕೊಡ್ತಾ ಹೋಗ್ತಾರೆ. ಜೊತೆಗೆ ಕ್ರೀಡೆಗಳಲ್ಲಿ ವಿಶೇಷ ಸಾಧನೆಗೆ ಅಂತ ವಿಕಲಚೇತನ ಏನ್ ಮಾಡ್ತಾರೆ 50,000 ರೂಪಾಯಿ ಕೊಡ್ತಾ ಹೋಗ್ತಾರೆ. ಸೊ ಅದನ್ನು ನಾವು ಪ್ರತಿಭೆ ಸ್ಕೀಮ್ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ. ಸೊ ಹಾಗಾಗಿ ಇಲ್ಲಿ ನಮಗೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 351 ಪ್ರಶ್ನೆ. ನಿರಾಮಯ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ದ ನಿರಾಮಯ ಸ್ಕೀಮ್ ಇಸ್ ರಿಲೇಟೆಡ್ ಅಂತ ಕೇಳ್ತಾ ಹೋಗ್ತಾರೆ. ನೋಡಿ ಆಕ್ಚುಲಿ ಅಂದ್ರೆ ಹೆಸರೇ ಹೇಳ್ತದೆ ನಿರಾಮಯ ಅಂತಂದ್ರೆ ಇದು ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ಇದೇನಂದ್ರೆ ಇದೊಂದು ಆರೋಗ್ಯ ವಿಮಾ ಕಾರ್ಯಕ್ರಮ ಅಂತ ಕರೀತಾರೆ. ಇಟ್ಸ್ ಅನ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಿರಾಮಯ ಅಥವಾ ಇದೊಂದು ಆರೋಗ್ಯ ವಿಮಾ ಯೋಜನೆ ಅಂತ ಕರೀತಾರೆ. ಯಾರಿಗೆ ಕೊಡ್ತಾರೆ, ಯಾರೆಲ್ಲ ಬಡತನ ರೇಖೆಗಿಂತ ಕೆಳಗಿರ್ತಾರೆ ಅಂತ ಕುಟುಂಬ ಅಂತ ಬುದ್ಧಿಮಾಂದ್ಯ ಮಕ್ಕಳಾಗಿರ್ಬೋದು, ಸೆರೆಬ್ರಲ್ ಪಾಲಿಸಿ ಇರುವಂತಹ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಆಟಿಸಮ್ ಆಗಿರ್ಬೋದು, ಬಹುವಿಧ ವಿಕಲಚೇತನ ಯಾರೆಲ್ಲ ಅನುಭವಿಸ್ತಿರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ನಿರಾಮಯ ಯೋಜನೆ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ತಿಂಗಳು ಏನಂದ್ರೆ ಅವರಿಗೆ 250 ರೂಪೀಸ್ ಏನಂದ್ರೆ ಆಕ್ಚುಲಿ ಒಂದು LIC ಒಂದು ಇನ್ಶೂರೆನ್ಸ್ ಮಾಡ್ತಾ ಹೋಗ್ತಾರೆ. ಗರಿಷ್ಠವಾಗಿ ಅಂದ್ರೆ ಆಕ್ಚುಲಿ 1,00,000 ರೂಪಾಯಿ ವೈದ್ಯಕೀಯ ನೆರವನ್ನು ಕೂಡ ಏನ್ ಮಾಡ್ತಾರೆ ಯಾವುದೇ ಆದ್ರೆ ಹಾಸ್ಪಿಟಲ್ ಕೂಡ ಪಡಿಬಹುದಾಗಿದೆ ಈ ಒಂದು ನಿರಾಮಯ ಅಥವಾ ಆರೋಗ್ಯ ವಿಮಾ ಯೋಜನೆಯಲ್ಲಿ. ಸೊ ಏನಾಗುತ್ತೆ ಇಲ್ಲಿ ಆಪ್ಷನ್ ಸೊ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 352ನೇ ಪ್ರಶ್ನೆ. ಮಾನವ ಅಭಿವೃದ್ಧಿ ಸೂಚ್ಯಂಕಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ನೋಡ್ತಾ ಹೋಗಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಇದನ್ನ ಶಾರ್ಟ್ಕಟ್ ಆಗಿ ನಾವು HDI ಅಂತ ಕರೀತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್ ಇದನ್ನ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕರೀತಾರೆ. ಎಸ್, ಇಟ್ ಈಸ್ ಪಬ್ಲಿಷ್ ಬೈ ದಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಿದೆ. ಎಸ್, ಮೊದಲ ಹೇಳಿಕೆ ಸರಿಯಾಗಿದೆ. ಈ ಪರಿಕಲ್ಪನೆಯನ್ನ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾಗಿರುವಂತಹ ಮೆಹಬೂಬ್ ಉಲ್ಲಕ್ ಮತ್ತು ಭಾರತೀಯ ಅರ್ಥಶಾಸ್ತ್ರಜ್ಞರಾಗಿರುವಂತಹ
ಅಮರ್ತ್ಯ ಸೇನ್ ಅವರು ಏನು ಮಾಡ್ತಾರೆ ಆಕ್ಚುಲಿ 1990ರಲ್ಲಿ ಈ ಒಂದು ಕಲ್ಪನೆಯನ್ನ ಇಡೀ ಜಗತ್ತಿಗೆ ಕೊಡ್ತಾ ಹೋಗ್ತಾರೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಎರಡನೇ ಹೇಳಿಕೆ ಅಥವಾ ಬಿ ಹೇಳಿಕೆ ಕೂಡ ಸರಿಯಾಗ್ತಾ ಹೋಗುತ್ತೆ. ಮೂರನೇ ನೋಡ್ತಾ ಹೋಗೋಣ. ಆಕ್ಚುಲಿ ಏನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆಯಲ್ಲ, ಇದಕ್ಕೆ ರ್ಯಾಂಕ್ ಕೊಡಬೇಕಾದ್ರೆ 3 ಅಂಶಗಳು ನೋಡ್ತಾ ಹೋಗ್ತಾರೆ. ಯಾವ್ದು? ಆರೋಗ್ಯ ನೋಡ್ತಾರೆ, ಶಿಕ್ಷಣ ನೋಡ್ತಾರೆ, ಮತ್ತೆ ತಲಾದಾಯ ನೋಡ್ತಾ ಹೋಗ್ತಾರೆ. ದೇಶಗಳ ಮಾನವಾಭಿವೃದ್ಧಿ ಸೂಚಕ ಲೆಕ್ಕಾಚಾರ ಮಾಡಕ್ಕೆ ಅಂದ್ರೆ ಇದು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಏನಾಗುತ್ತೆ ಆಪ್ಷನ್ ಸಿ ಕೂಡ ಸರಿಯಾಗ್ತಾ ಹೋಗುತ್ತೆ. ಇಲ್ಲಿ ಎಲ್ಲವೂ ಸರಿಯಾಗಿ ಏನಾಗುತ್ತೆ ಆಕ್ಚುಲಿ ಆಪ್ಷನ್ ಡಿ ಮೇಲೆ ಎಲ್ಲವೂ ಕೂಡ ಸರಿಯಾಗುತ್ತೆ, ಅಥವಾ ಆಲ್ ಆಫ್ ದಿ ಅಬವ್ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಥವಾ ಇದನ್ನ ಇಂಗ್ಲಿಷ್ ನಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರೀತಾರೆ. ಯಾರು ಪಬ್ಲಿಷ್ ಮಾಡ್ತಾರೆ ಇದನ್ನ? ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನೋಡುತ್ತೆ, ಪ್ರತಿ ವರ್ಷ ಇದನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಓಕೆನಾ? ಇದರಲ್ಲಿ ಪ್ರಮುಖವಾಗಿ ಆರೋಗ್ಯ ಕನ್ಸಿಡರೇಷನ್ ಮಾಡ್ತಾರೆ, ಶಿಕ್ಷಣ ಕನ್ಸಿಡರೇಷನ್ ಮಾಡ್ತಾರೆ, ಆಮೇಲೆ ಜೀವನಮಟ್ಟ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಹೆಲ್ತ್, ಎಜುಕೇಶನ್ ಅಂಡ್ ಪರ್ ಕ್ಯಾಪಿಟಲ್ ಇನ್ಕಮ್ ಮಾಡ್ತಾರೆ, ಕನ್ಸಿಡರೇಷನ್ ಮಾಡ್ತಾ ಹೋಗ್ತಾರೆ, ಗೊತ್ತಿರಬೇಕಾಗುತ್ತೆ. ರೈಟ್? ಸೊ ಅದೇ ರೀತಿ ನೋಡ್ತಾ ಹೋಗೋಣ. ನೋಡಿ ಏನಾಗುತ್ತೆ ನಮಗೆ ಇಲ್ಲಿ ಆಪ್ಷನ್ ಸೊ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 353ನೇ ಪ್ರಶ್ನೆ. 2022ರ ಮಾನವಾಭಿವೃದ್ಧಿ ಸೂಚ್ಯಂಕದಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಪ್ರಥಮ ಸ್ಥಾನ ಪಡೆದಂತೆ ಕೊಟ್ಟಿದ್ದಾರೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಗಾಟ್ ಫಸ್ಟ್ ಪೊಸಿಷನ್ ಇನ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಫ್ 2022 ಅಂತ ಕೇಳ್ತಾರೆ. ಅದ್ಯಾವುದಂದ್ರೆ ನಮ್ಮ ಏನು ದೆಹಲಿ ಇದೆಯಲ್ಲ, ಇದನ್ನಾಗಿದೆ ಟಾಪ್ ಆಗಿದೆ 2022ರ ಒಂದು SDG ಇಂಡೆಕ್ಸ್ ಅಲ್ಲಿ, ಸಾರಿ ಅಂದ್ರೆ HDI ಇಂಡೆಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಆಪ್ಷನ್ ಡಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಮಗೆಲ್ಲ ಸ್ಟೇಟ್ಸ್ ಕೊಟ್ಟಿದ್ದಾರೆ. ನೋಡಿ ಫಸ್ಟ್ ಇಂಡಿಯಾ ಇದೆಯಲ್ಲ, ಇದೇನು ಮಾಡುತ್ತೆ 2023ರಲ್ಲಿ 193 ಕಂಟ್ರಿ ನಮ್ಮ ಭಾರತ ಎಷ್ಟಾಗಿದೆ 130ನೇ ರ್ಯಾಂಕ್ ಪಡ್ಕೊಂಡಿದೆ. ಸ್ಕೋರ್ ಎಷ್ಟು ಅಂತಂದ್ರೆ 0.685 ಬಂದಿದೆ. ಅದರಲ್ಲಿ ನಮ್ದು ಏನಾಗಿದೆ ಭಾರತ ಸೊ ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಕ್ಯಾಟಗರಿ ಅಂತ ಕರೀತಾರೆ. ಅಂದ್ರೆ ಸೊ ಮಧ್ಯಮ ಮಾನವ ಅಭಿವೃದ್ಧಿ ದೇಶವಾಗಿ ನಮ್ಮ ದೇಶ ಹೊರಹೊಮ್ಮಿದೆ ಅಂತ ಹೇಳ್ತೀವಿ ನಾವು. ಓಕೆನಾ? ಟಾಪ್ ಯಾವ್ದು ನೋಡಿ ಇಲ್ಲಿ ಟಾಪ್ ಇರೋದು ಯಾವ್ದು? ಸೊ 1ನೇ ಪ್ಲೇಸ್ ಅಲ್ಲಿ ಡೆಲ್ಲಿ ಇದೆ. ಓಕೆ, 2ನೇ ಪ್ಲೇಸ್ ಯಾವ್ದು ನೋಡಿ? 2ನೇ ಪ್ಲೇಸ್ ಅಲ್ಲಿ ಕೇರಳ ಇದೆ. ಸೊ ನೆಕ್ಸ್ಟ್ 3ನೇ ಪ್ಲೇಸ್ ಕಾಣಿಸ್ತಾ ಇದೆಯಲ್ಲ ಅದ್ರು ಥರ್ಡ್ ಪ್ಲೇಸ್ ನೆಕ್ಸ್ಟ್ ಇದೆ ಅಂತ ಅನ್ಸುತ್ತೆ. ಇಲ್ಲಿ ಥರ್ಡ್ ಪ್ಲೇಸ್ ಯಾವ್ದು ನೋಡಿ? ಹಿಮಾಚಲ್ ಪ್ರದೇಶ ಇದೆ. ಲಾಸ್ಟ್ ಯಾವ್ದು ನೋಡಿ? ಲಾಸ್ಟ್ ಅಲ್ಲಿ 30ನೇ ಪ್ಲೇಸ್ ಅಲ್ಲಿ ಲಾಸ್ಟ್ 30 ಕೊಟ್ಟಿದ್ದಾರ. ಲಾಸ್ಟ್ 22 ಮಾತ್ರ ಇದೆ ಇಲ್ಲಿ 22. ಓಕೆ, 22ನೇ ಪ್ಲೇಸ್ ಅಲ್ಲಿ ನೋಡಿ ಉತ್ತರ ಪ್ರದೇಶ ಇದೆಯಲ್ಲ. ಎಸ್, ಈ ತರ. ಸೊ ಕೈ ಗೊತ್ತಿರಬೇಕಾಗುತ್ತೆ. ಹಿಯರ್ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ, ಫಸ್ಟ್ ಪ್ಲೇಸ್ ಇರುತ್ತದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 354 ಫಸ್ಟ್ ಕ್ವಶನ್ ನಂಬರ್. 2022ರ ಕರ್ನಾಟಕ ಮಾನವಾಭಿವೃದ್ಧಿ ಸೂಚ್ಯಂಕದಲ್ಲಿ ಈ ಕೆಳಗಿನ ಯಾವ ಜಿಲ್ಲೆ ಕೆಳ ಸ್ಥಾನ ಪಡ್ಕೊಂಡಿದೆ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಡಿಸ್ಟ್ರಿಕ್ಟ್ ಗಾಟ್ ಬಾಟಮ್ ಪೊಸಿಷನ್ ಇನ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಫ್ ಕರ್ನಾಟಕ 2022 ಅಂತ ಕೇಳ್ತಾ ಹೋಗ್ತಾರೆ. ಅದು ಯಾವ್ದಂತಂದ್ರೆ ನಮ್ಮ ಯಾದಗಿರಿ ಜಿಲ್ಲೆ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಕರ್ನಾಟಕದ HDA ಒಂದು ಇಂಡೆಕ್ಸ್ ಅಲ್ಲಿ ನಮ್ಮ ಯಾದಗಿರಿ ಆಗಿದೆ. ಸೊ ಲಾಸ್ಟ್ ಇರುವಂತಹ ಪ್ಲೇಸ್ ಆಗಿದೆ, ಜಿಲ್ಲೆ ಆಗಿದೆ. ಹಾಗಾಗಿ ಏನಾಗುತ್ತೆ ಆಪ್ಷನ್ ಡಿ ಸರಿಯಾಗುತ್ತೆ. ನೋಡಿ ನಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇದೇನಂದ್ರೆ ಜಿಲ್ಲಾ ಮಟ್ಟದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಕರೀತಾರೆ. ಇದರಲ್ಲಿ ಟಾಪ್ ಯಾವ್ದು ನೋಡಿ? ಟಾಪ್ ಐದು ನೋಡಿ ಬೆಂಗಳೂರು ನಗರ ಅಥವಾ ಬೆಂಗಳೂರು ಅರ್ಬನ್ ಇದೆ, ಟಾಪ್ ಅಲ್ಲಿ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ದಕ್ಷಿಣ ಕನ್ನಡ ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ಚಿಕ್ಕಮಗಳೂರು ಇದೆ. ಫೋರ್ತ್ ಪ್ಲೇಸ್ ಉಡುಪಿ ಇದೆ. ಫಿಫ್ತ್ ಪ್ಲೇಸ್ ಅಲ್ಲಿ ಕೊಡಗು ಇದೆ. ಅದೇ ರೀತಿ ಲಾಸ್ಟ್ ಅಲ್ಲಿ ನೋಡಿ, ಲಾಸ್ಟ್ ಅಲ್ಲಿ 30ನೇ ಪ್ಲೇಸ್ ಯಾವ್ದು ನೋಡಿ? 30 ಬಂದು ಯಾದಗಿರಿ ಇದೆ ನೋಡಿ. ಅದಕ್ಕಿಂತ ಮೇಲೆ ಕಲಬುರಗಿ ಇದೆ, ಮೇಲೆ ಮೇಲ್ಗಡೆ ರಾಯಚೂರು ಇದೆ. ಲಾಸ್ಟ್ ಅಲ್ಲಿ ಬಂದು ಯಾದಗಿರಿ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ಬಂದು ಬೆಂಗಳೂರು ನಗರ ಇದೆ. ಹಾಗಾಗಿ ಏನಾಗುತ್ತೆ ನಮಗೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 355ನೇ ಪ್ರಶ್ನೆ. 2022ರ ಕರ್ನಾಟಕ ಮಾನವಾಭಿವೃದ್ಧಿ ಸೂಚ್ಯಂಕದಲ್ಲಿ ಈ ಕೆಳಗಿನ ಯಾವ ತಾಲೂಕು ಅಗ್ರ ಸ್ಥಾನವನ್ನು ಪಡ್ಕೊಂಡು ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ತಾಲೂಕ್ ಗಾಟ್ ಟಾಪ್ ಪೊಸಿಷನ್ ಇನ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಫ್ ಕರ್ನಾಟಕ 2022 ಅಂತ ಕೇಳ್ತಾ ಹೋಗ್ತಾರೆ. ಅದ್ಯಾವುದಂದ್ರೆ ಆಬ್ವಿಯಸ್ಲಿ ಮಂಗಳೂರು ಇದೆಯಲ್ಲ, ಇದು 2022ರ ಒಂದು HDA ಇಂಡೆಕ್ಸ್ ಅಲ್ಲಿ ಟಾಪ್ ಇರುವಂತಹ ಒಂದು ತಾಲೂಕಾಗಿದೆ. ಇಟ್ಸ್ ಅ ಮಂಗಳೂರು. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ 2022ರ ಸರಿಯೋ ಬಗ್ಗೆ. ಇಲ್ಲಿ ಅಂದ್ರೆ ನೋಡಿ ಇಲ್ಲಿ ನೋಡ್ತಾ ಹೋಗೋಣ. ಸೊ ಲೀಸ್ಟ್ ಕೊಟ್ಟಿದ್ದಾರೆ ನಮಗೆ. ಟಾಪ್ ಅಲ್ಲಿ ಇದೆ ದಕ್ಷಿಣ ಕನ್ನಡ ಇದೆ, ಫಸ್ಟ್ ಪ್ಲೇಸ್ ಅಲ್ವಾ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬೆಂಗಳೂರು ನಗರ ಇದೆ. ಥರ್ಡ್ ಪ್ಲೇಸ್ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಇದೆ ನೋಡಿ ಅಲ್ವಾ. ಅದೇ ರೀತಿ ಲಾಸ್ಟ್ ಯಾವ್ದು ನೋಡಿ? ಲಾಸ್ಟ್ ಬಂದು ಯಾದಗಿರಿ ಜಿಲ್ಲೆಯ ಯಾದಗಿರಿ ಇದೆ, ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ತಾಲೂಕು ಕೂಡ ಕೊಟ್ಟಿದ್ದಾರೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಇದೆಯಲ್ಲ, ಇದು ಟಾಪ್ ಅಲ್ಲಿ ಇದೆ. ಬೆಂಗಳೂರು ನಗರದ ಬೆಂಗಳೂರು ದಕ್ಷಿಣ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ಥರ್ಡ್ ಪ್ಲೇಸ್ ಅಲ್ಲಿ ಇದೆ, ಗೊತ್ತಿರಬೇಕಾಗುತ್ತೆ. ರೈಟ್? ಅದೇ ರೀತಿ ಯಾದಗಿರಿ ಜಿಲ್ಲೆ ಯಾದಗಿರಿ ಏನಾಗುತ್ತೆ 30 ಪ್ಲೇಸ್ ಅಲ್ಲಿ ಇದೆ, ಅಂದ್ರೆ 176 ಪ್ಲೇಸ್ ಅಲ್ಲಿ ಇದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ಅದರ ನೆಕ್ಸ್ಟ್ ಬಿಫೋರ್ ಇದೆ. ವಿಜಯನಗರ ಕೂಡ್ಲಿ ಕೂಡ ಇರುವಂತದ್ದಾಗಿದೆ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಆಪ್ಷನ್ ಬಂದು ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಟಾಪ್ ಅಲ್ಲಿ ಮಂಗಳೂರು ಇದೆ, ಬಾಟಮ್ ಅಲ್ಲಿ ಯಾದಗಿರಿ ಇದೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ತಾ ಹೋಗೋಣ. 356ನೇ ಪ್ರಶ್ನೆ. ಲಿಂಗ ಅಸಮಾನತೆಯ ಸೂಚ್ಯಂಕ ಅಥವಾ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ನೋಡಿ. ಏನು ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ
ವಿಶ್ವ ಆರ್ಥಿಕ ವೇದಿಕೆ ಏನು ಮಾಡುತ್ತೆ ಪ್ರತಿ ವರ್ಷ ಈ ಒಂದು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಥವಾ ಲಿಂಗ ಅಸಮಾನ ಸೂಚಕ ಏನು ಮಾಡುತ್ತೆ ಪ್ರತಿ ವರ್ಷ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಗೊತ್ತಿರಬೇಕು ಯಾವುದದು ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ಕನ್ನಡದಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಅಂತ ಕರೀತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟು ಮಹಿಳಾ ಸಬಲೀಕರಣ ಅಂದರೆ ವುಮೆನ್ ಎಂಪವರ್ಮೆಂಟ್, ಕಾರ್ಮಿಕ ಮಾರುಕಟ್ಟೆ ಲೇಬರ್ ಮಾರ್ಕೆಟ್ ಮತ್ತು ಆರೋಗ್ಯ ಅಂದರೆ ಹೆಲ್ತ್ ಇವುಗಳ ಶ್ರೇಣಿಗಳನ್ನ ನೀಡುವ ಸೂಚಕ ಕೊಟ್ಟರೆ. ಎಸ್ ನೋಡಿ ಆಕ್ಚುಲಿ ಯಾವಾಗ ರ್ಯಾಂಕ್ ಮಾಡ್ಬೇಕು ಏನು ಮಾಡ್ತಾರೆ ಆಕ್ಚುಲಿ ಮಹಿಳಾ ಸಬಲೀಕರಣ ನೋಡ್ತಾರೆ, ಲೇಬರ್ ಮಾರ್ಕೆಟ್ ನೋಡ್ತಾರೆ, ಆರೋಗ್ಯ ನೋಡ್ತಾ ಹೋಗ್ತಾರೆ. ಸೊ ಏನಾಗುತ್ತೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತಾ ಹೋಗುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ ಧಾರವಾಡ ಅತ್ಯುತ್ತಮ ಇದೆ, ಆಮೇಲೆ ಉಡುಪಿ ಕಳಪೆ ಅಂತ ಕೊಟ್ಟರೆ ಇಲ್ಲ ಆಕ್ಚುಲಿ ಅತ್ಯುತ್ತಮ ಒಂದು ಧಾರವಾಡ ಕರ್ನಾಟಕದಲ್ಲಿ ಉಡುಪಿ ಇದೆ, ಕಳಪೆ ಒಂದು ಧಾರವಾಡ ಇದೆ. ಸೊ ಏನಾಗುತ್ತಿಲ್ಲ ನಮ್ಗೆ ಆಪ್ಷನ್ ಬಿ ತಪ್ಪಾಗುತ್ತೆ, ಓನ್ಲಿ ಎ ಮಾತ್ರ ಸರಿಯಾಗುತ್ತೆ. ಸಾರಿ ಏನು ತಪ್ಪಂತ ಕೊಟ್ಟು ಸಾರಿ ತಪ್ಪಂದ್ರೆ ಯಾವ್ದಂದ್ರೆ ಆಕ್ಚುಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ, ಯಾಕಂದ್ರೆ ಬಿ ಮಾತ್ರ ಸರಿಯಾಗ್ತಾ ಹೋಗುತ್ತೆ. ಆಪ್ಷನ್ 2 ಅಥವಾ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ ಸಾರಿ ಫಸ್ಟ್ ಅಲ್ಲ ಆಪ್ಷನ್ 2 ಯಾಕಂದ್ರೆ ಇಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಆಪ್ಷನ್ 2 ಮಾತ್ರ ಸರಿಯಾಗಿದೆ, ಸರಿಯಾಗಿಲ್ಲ ಸ್ಟೇಟ್ಮೆಂಟ್ ಆಗಿದೆ. ಹಾಗಾಗಿ ಆಪ್ಷನ್ 2 ಅಥವಾ ಆಪ್ಷನ್ ಸೆಕೆಂಡ್ ಆಪ್ಷನ್ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆನಾ ಎಸ್ ನೋಡಿ ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಕೊಡ್ತಾ ಹೋಗ್ತಾರೆ ಕರ್ನಾಟಕ ಲಿಂಗ ಸಂಬಂಧಿ ಸಮಾನ ಸೂಚಕ ಅಂತ ಮಾಡ್ತಾ ಹೋಗ್ತಾರೆ. ಓಕೆನಾ ಇಲ್ಲಿ ವಿಶೇಷವಾಗಿ ಹಲವಾರು ವಿಷಯಗಳನ್ನ ಕನ್ಸಿಡರೇಷನ್ ಮಾಡ್ತಾ ಹೋಗ್ತಾರೆ, ಅದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ. ಎಸ್ ಇದರಲ್ಲಿ ನೋಡಿ ಧಾರವಾಡ ಇದೆಯಲ್ಲ, ಧಾರವಾಡ ಏನಾಗಿದೆ 30 ಪ್ಲೇಸ್ ಅಲ್ಲಿ ಇದೆ. ಅದೇ ರೀತಿ ಉಡುಪಿ ಇದೆಯಲ್ಲ ಏನಾಗಿದೆ ನೋಡಿ ಉಡುಪಿ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ನಮ್ಗೆ ಗೊತ್ತಿರಬೇಕು. ಓಕೆ ಹಾಗಾಗಿ ಏನಾಗುತ್ತೆ ನಮ್ಗೆ ಇಲ್ಲಿ ಸೊ ಇಲ್ಲಿ ಆಪ್ಷನ್ ಸೊ ಬಿ ಮಾತ್ರ ಅಥವಾ 2 ಮಾತ್ರ 2 ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ ಇದಿಷ್ಟು ಕ್ವಶನ್ಸ್ಗಳಾಗಿತ್ತು. ಮತ್ತೆ ಕೂಡ ಮುಂದಿನ ಕ್ಲಾಸಲ್ಲಿ ಡಿಫ್ರೆಂಟ್ ಕ್ವಶನ್ಗಳು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. PDF ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ ಸೊ ಥ್ಯಾಂಕ್ ಯು, ಸಿ ಯು ನೆಕ್ಸ್ಟ್ ಕ್ಲಾಸ್, ಬೈ ಬೈ.